ಎಲ್ಲರಿಗೂ ಶುಭೋದಯ. ಇವತ್ತು ಓಟ್ಸ್ ಮತ್ತು ಕಾರ್ನ್ಫ್ಲೆಕ್ಸ್ ಯೂಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾರ್ಕೆಟಲ್ಲಿ ನಮಗೆ ಓಟ್ಸ್ ಕಾರ್ನ್ಫ್ಲೆಕ್ಸ್ ಹೇಗೂ ಸಿಗುತ್ತೆ. ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಓಟ್ಸ್ ಮತ್ತು ಕಾರ್ನ್ಫ್ಲೆಕ್ಸ್ ಮಿಕ್ಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. 1/2 ಕಪ್ ಓಟ್ಸ್ 1/2 ಕಪ್ ಕಾರ್ನ್ಫ್ಲೆಕ್ಸ್ ಯೂಸ್ ಮಾಡಿದ್ದೀನಿ. ಸೊ ಟೋಟಲ್ 1 ಕಪ್ ಆಗಿದೆ ನೋಡಿ. ಆಮೇಲೆ ಇಲ್ಲಿ ಖರ್ಜೂರ ಅಂದರೆ ಡೇಟ್ಸ್ ಆಲ್ರೆಡಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಚಿಯಾ ಸೀಡ್ಸ್, ಆಮೇಲೆ ಒಣ ದ್ರಾಕ್ಷಿ ಇದನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ಹಾಲು, ಹಾಗೆ ಪ್ಲಮ್ ಫ್ರೂಟ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ರೆಡ್ ಆಗಿರಬೇಕು, ಇಲ್ಲ ಅಂದರೆ ಹಣ್ಣಾಗಿಲ್ಲ ಅಂತ ಅರ್ಥ, ಆಗ ಸ್ವಲ್ಪ ಹುಳಿ ಇರುತ್ತೆ. ಆಮೇಲೆ ಬಾದಾಮ್ ಕೂಡ ಸೋಕ್ ಮಾಡಿದ್ದೀನಿ, ಅದರ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಆಮೇಲೆ ಹನಿ ನೋಡಿಕೊಂಡು ಯೂಸ್ ಮಾಡೋದು, ಯಾಕೆಂದರೆ ನಾನಿಲ್ಲಿ ಒಣ ದ್ರಾಕ್ಷಿ ಹಾಗೂ ಖರ್ಜೂರದ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹನಿ ಜಾಸ್ತಿ ಹಾಕಿದರೆ ತುಂಬ ಸ್ವೀಟ್ ಆಗುತ್ತೆ. ಈ ಒಂದು ಬ್ರೇಕ್ಫಾಸ್ಟ್ ಅಂದರೆ ನಮಗೆ ತುಂಬ ಹೊತ್ತು ಹಸಿವೆ ಆಗಲ್ಲ, ಹಾಗಾಗಿ ಹಸಿವೆ ಕಂಟ್ರೋಲ್ ಮಾಡಿರೋದ್ರಿಂದ ನಮಗೆ ಆಗಾಗ ತಿನ್ನಬೇಕು ಅಂತ ಅನಿಸಲ್ಲ. ಹಾಗಾಗಿ ಇದನ್ನು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಆಮೇಲೆ ನಾನಿಲ್ಲಿ ನೋಡಿ 1 ಗ್ಲಾಸ್ ಆಲ್ರೆಡಿ ಹಾಲು ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕಿದ್ದೀನಿ. ಚಿಯಾ ಸೀಡ್ಸನ್ನು ಹಾಕ್ತಿದ್ದೀನಿ. ಚಿಯಾ ಸೀಡ್ಸನ್ನು ಅಷ್ಟೇ ಪ್ರತಿದಿನ ನೀವೇನಾದ್ರು ಕನ್ಸ್ಯೂಮ್ ಮಾಡಿದರೆ ಅದನ್ನು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ಸೋಕ್ ಮಾಡಿಟ್ಟಿರುವಂತಹ ಒಣ ದ್ರಾಕ್ಷಿ. ಆ ನೀರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಖರ್ಜೂರ ಇದೆ ನೋಡಿ, ಖರ್ಜೂರನೂ ಅಷ್ಟೇ ಸೋಕ್ ಮಾಡಿಟ್ಟಿರೋ ಖರ್ಜೂರನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಆಗ ಅದರ ನೀರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂದರೆ ಅದರ ಮಜಾನೇ ಬೇರೆ. ಯಾರಿಗೆಲ್ಲ ಓಟ್ಸ್ ಮತ್ತು ಕಾರ್ನ್ಫ್ಲೆಕ್ಸ್ ಅಷ್ಟು ಇಷ್ಟಪಡಲ್ಲ ಆ ಥರದವರಿಗೂ ಇದು ಇಷ್ಟ ಆಗುತ್ತೆ. ಯಾಕೆಂದರೆ ನನಗೂ ಅಷ್ಟೇ ಕಾರ್ನ್ಫ್ಲೆಕ್ಸ್ ಓಟ್ಸ್ ಅಷ್ಟು ಇಷ್ಟ ಇಲ್ಲ. ಆದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದರೆ, ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ರೆ ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ, ಹೆಲ್ದಿನೂ ಹೌದು. ಸೊ ಖರ್ಜೂರ ಏನು ಮಾಡಬೇಕಂದ್ರೆ ಅದರೊಳಗೆ ಸೀಡ್ಲೆಸ್ ಇದ್ದರೆ ಅದೂ ಬೆಟರ್. ಇಲ್ಲಿ ಸೀಡ್ಲೆಸ್ ಅಲ್ಲ, ಹಾಗಾಗಿ ನಾನು ಅದರ ಬೀಜ ತೆಗೆದು ಖರ್ಜೂರ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಕೆಲವೊಂದು ಖರ್ಜೂರ ಅಲ್ಲಿ ಬರೆದಿರುತ್ತೆ, ಅದು ವಾಶ್ ಮಾಡಬೇಕು ಅಂತ ವಾಶ್ ಮಾಡಿನೇ ಹಾಕಿ. ಆಮೇಲೆ ಬಾದಾಮ್ ಕೂಡ ಅಷ್ಟೇ ಸೋಕ್ ಮಾಡಿನೇ ಯೂಸ್ ಮಾಡಿ, ಯಾಕೆಂದರೆ ಸಿಪ್ಪೆ ಇರೋದನ್ನು ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್. ಆಮೇಲೆ ಪ್ಲಮ್ ಫ್ರೂಟನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಜೇನು ಹಾಕಬೇಕು. ಯಾಕೆಂದರೆ ಖರ್ಜೂರ ದ್ರಾಕ್ಷಿ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ ಆಲ್ರೆಡಿ ಇರುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಮಾತ್ರ ಜೇನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೆ ನೀವಲ್ಲಿ ಹಾಕಿರೋಂಥ ಕಾರ್ನ್ಫ್ಲೆಕ್ಸ್ ಓಟ್ಸ್ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ. ಅದಾದಮೇಲೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಚಿಯಾ ಸೀಡ್ಸ್ ನಂಗೆ ಬೇಕು ಅನಿಸಿತು, ಸೊ ಹಾಗಾಗಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ನೋಡಿ ಫೈನಲಾಗಿ ಈ ಥರ ಇರುತ್ತೆ. ಆ್ಯಂಡ್ ತುಂಬ ಟೇಸ್ಟಿನೇ ಹೌದು, ಹೆಲ್ದಿನೂ ಹೌದು. ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.